ಇನ್ನು ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷೆ ಮಾಲಾ ಬಿ ನಾರಾಯಣರಾವ್ ಅವರ ಮತಕ್ಷೇತ್ರದಲ್ಲಿ ಭಾರಿ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ಬಸವಕಲ್ಯಾಣ ತಾಲೂಕಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಗಣೇಶ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಇಲಾಖೆಯ ಟೆಂಡರ್ ಕಾನೂನು ಬಾಹಿರವಾಗಿ ನೀಡ್ತಾ ಇದ್ದಾರೆ. ಇನ್ನು ಸರ್ಕಾರದ ನಿಯಮ ಪಾಲಿಸದೆ ತಮಗೆ ಬೇಕಾದವರ ಬಳಿ ಲಂಚ ಪಡೆದು ಟೆಂಡರ್ ನೀಡುತ್ತಿದ್ದಾರೆ ಅಂತ ಸಿಕಿಂದರ್ ಎನ್ನುವ ಗುತ್ತೇದಾರರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕೂಡಲೇ ಇವರನ್ನ ಕೆಲಸದಿಂದ ಅಮಾನತು ಮಾಡಬೇಕು ಅಂತ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದಾರೆ. ಇತ್ತ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಮಾಧ್ಯಮಗಳ ಜೊತೆ ಮಾತನಾಡಿ ನನ್ನ ಮೇಲೆ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ, ನಾವು ನಿಯಮಾನುಸಾರವಾಗಿ ಕೆಲಸ ಮಾಡುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ನೀವು ಎಲ್ಲರೂ ಹಿಂಗೆ ಬರ್ರಿ, ರೌಂಡ್ ಬರ್ರಿ. ಸರ್, ದುರುಪಯೋಗ ಮಾಡ್ತಿದ್ದಾರೆ, ಇಲಾಖೆ ಉಲ್ಲಂಘನೆ ಮಾಡ್ತಿದ್ದಾರೆ ಮತ್ತು ಸರ್ಕಾರಕ್ಕೆ ಕೂಡ ಅಧಿಕಾರಿಗಳೇ ಮೋಸ ಮಾಡ್ತಿದ್ದಾರೆ. ಸರ್, ಇಂಥ ಅಧಿಕಾರಿಗಳಿಗೆ ಕೂಡಲೇ ಅಧಿಕಾರಿನ ವಜಾ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ. ಇಲಾಖೆ ಕರ್ನಾಟಕದ ಚೇರ್ಮನ್ ಆದ ಮಲ್ಲಮ್ಮ ಬಿ ನಾರಾಯಣ ಅವರು ಕೂಡ ಬಸವ ಕಲ್ಯಾಣ ಅದಾರ ಸರ್. ಬಟ್ ಬಸವ ಕಲ್ಯಾಣದಾಗ ಇಂಥ ಪರಿ ಹಗರಣ ನಡೀತದೆ ಸರ್. ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್, ನಾನು ಈ ಸಂಬಂಧ ನಮ್ಮ ನೇರಗುತ್ತಿಗೆ ಚುಂಚನಾ ಜಲಾಶಯ ಬಗ್ಗೆ ನಾನು ಇಡೀ ಕರ್ನಾಟಕದಲ್ಲಿ ನಮ್ಮ ಚೇರ್ಮನ್ ಅವರ ಹತ್ತಿರ ಮನವಿ ಮಾಡಿದ್ದೇನೆ. ಅವರು ಪಾಪ ಹೋರಾಟ ಮಾಡಿದ್ದಾರೆ. ಶಾಸಕರು ಕೂಡ ಮನವಿ ಮಾಡಿದ್ದೆ, ಅವರಿಗೂ ಕೂಡ ಎಲ್ಲ ನಮ್ಮ ಹೋರಾಟ ಮಾಡಿದ್ದಾರೆ. ನಮ್ಮ ಮಾಜಿ MLC ಅವರು ಏನಿದ್ದಾರೆ ವಿಜಯ್ ಸಿಂಗ್ ಅವರು ಕೂಡ ಎಲ್ಲ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಮತ್ತು ಲಾಸ್ಟಿಗೆ ನಾನು ಮಾನ್ಯ ನಮ್ಮ ಮೀನುಗಾರಿಕೆ ಮಿನಿಸ್ಟರ್ ಸಚಿವರು ಸನ್ಮಾನ್ಯ ಶ್ರೀ ಮಂಕಳ ಎಸ್ ವೈದ್ಯ ಅವರು ಕೂಡ ಅವರ ಹತ್ತಿರ ಡಿಸ್ಕಷನ್ ಮಾಡಿದ್ದೇವೆ. ಲೀಗಲ್ ಇದ್ದಂತೆಲ್ಲ ತೋರಿಸಿದ ನಂತರ ಕೂಡ ನಮ್ಮ ಈ ತಾಲೂಕಾ ಅಧಿಕಾರಿ ಗಣೇಶ್ ಅವರು ಕೇವಲ ರೂಲ್ ಅಂತ ಹೇಳಿ ಮನ ಬಂದಂತೆ ಇಷ್ಟು ಜನರದು ಮಾತು ಕೇಳಲಾರದೆ ಮನ ಬಂದಂತೆಯೇ ಇವರಿಂದ ವಿರುದ್ಧ ಮಾಡಿ ಕಾನೂನಿನ ವಿರುದ್ಧ ಹೋಗಿ ವೈಯಕ್ತಿಕವಾಗಿ ಒಂದು ಬೇರೆದವರಿಗೆ ಯಾರು ಇವ್ರಿಗೆ ಕೊಡ್ತಾರಾ ಅಥವಾ ತೋತಾರ ಬಿಡ್ತಾರ ಅಂಥವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲೀಗಲ್ ಯಾರು ಇರ್ತಾರೆ ಅವರ ಪರವಾಗಿ. ಸರ್, ಮೀನುಗಾರಿಕೆ ಏನು ಗುತ್ತಿಗೆದಾರರಿದ್ದಾರೆ ತಾವು 2 ತಿಂಗಳು ಭ್ರಷ್ಟಾಚಾರ ಆರಂಭ ಮಾಡಿದ್ದಾರೆ. ಮುಂಚೆ ಈ ಥರ ಇದ್ದಿಲ್ಲ ಅಂತ ಆರೋಪ ಮಾಡಿದ್ದಾರೆ. ತಾವು ಏನು ಹೇಳ್ತೀವಿ? ಇದೆಲ್ಲ ಸುಳ್ಳು ಆರೋಪಗಳು. ಇದನ್ನು ಜನ ಸುಳ್ಳು ಆರೋಪ ಮಾಡ್ತಾರೆ. ಆದರೆ ನಾವಂತೂ ರೂಲ್ಸ್ ಬಿಟ್ಟು ಮಾಡೋಂಗಿಲ್ಲ. ನಾವೆಲ್ಲ ರೂಲ್ಸ್ ಪ್ರಕಾರ ಮಾಡಬೇಕಾಗ್ತದೆ. ಸೊ ಹಾಗೆ ನಾವು ರೂಲ್ಸ್ ಪ್ರಕಾರ ಮಾಡ್ತೀವಿ. ಈಗ ಮುಸ್ತಾಪುರ್ ಡ್ಯಾಮಿಂದಾಗಲಿ ಅದಾಗಿ ಹೆಸರು ಚೇಂಜ್ ಮಾಡಿದ್ದೀರಿ, ಧನೂರು ಅಂತ ಹೇಳಿದರು, ಮುಸ್ತಾಪುರ್ ಅಂತ ಮಾಡಿದ್ದೀರಿ. ಆ ತಾಲೂಕಲ್ಲಿ ನೀವು ಬರಲ್ಲ ಅಂತ ಹೇಳ್ತಿದ್ದೀರಿ, ನಿಮ್ಮ ಸಂಘ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದೀರಿ ಅಂತ ಅವರು ಆರೋಪ ಮಾಡಿದ್ದಾರೆ ಸರ್. ಈಗ ನಾವು ನೋಟಿಫಿಕೇಶನ್ ಮಾಡಿ ಈ ಜಲಾಶಯ ಇದೆ, ಅದು ಯಾವುದು ಚುಂಡಿನಾಲ ಜಲಾಶಯ, ಅದು ಯಾವ ಗ್ರಾಮಕ್ಕೆ ಬರ್ತದೋ ಅದೇ ಗ್ರಾಮ ಹೆಸರು ಹಾಕಿದೇನು. ಮುಸ್ತಾಪುರ್ ಗ್ರಾಮಕ್ಕೆ ಬರ್ತದೆ, ಮುಸ್ತಾಪುರ್ ಗ್ರಾಮ ಹಾಕಿದೇನು ಸರ್. ಬಟ್ ಆನ್ಲೈನ್ ಗ್ರಾಮಕ್ಕೆ ಹೆಂಗೆ ಹಾಕಲಾಗ ಬರ್ತದೆ. ಬಟ್ ಆನ್ಲೈನ್ ಗೌರ್ಮೆಂಟ್ ಏನು ಅಪ್ಲಿಕೇಶನ್ ಸ್ಕೀಮ್ದಾಗ ಸರ್ ಧನೂರ್ಕೆ ಏನು ತೋರ್ಸಕತ್ತದ. ಬಟ್ ನಿಂಬಲ್ಲಿ ನೀವು ಮುಸ್ತಾಪುರ್ ಅಂತ ಮಾಡಿರಿ ಸರ್. ಈಗ ಅದು ಜಲಾಶಯ ಯಾವ ಊರಿಗೆ ಬರ್ತದೆ ಮತ್ತೆ ಹಾಗಿದ್ರೆ? ಅವ್ರ ಅಪ್ಲಿಕೇಶನ್ದಾಗ ಏನು ಬಿಡಿಂಗ್ ಅಪ್ಲಿಕೇಶನ್ ತೋರ್ಸಲ್ಲ ಸರ್. ಈಗ ನಾವು ನೋಟಿಫಿಕೇಶನ್ ಪೇಪರ್ ನೋಟಿಫಿಕೇಶನ್ ಎಲ್ಲ ಮಾಡ್ತೀವಲ್ಲ, ಅವಾಗ ನಾವು ಕರೆಕ್ಟ್ ಹಾಕ್ಬೇಕಾ ತಪ್ಪು ಹಾಕ್ಬೇಕು? ಕರೆಕ್ಟ್ ಹಾಕ್ಬೇಕು. ನಾವೆಲ್ಲ ನೋಡೇ ಹಾಕ್ಬೇಕಲ್ಲ. ಹಾಂ ಸರ್, ನೋಡೇ ಹಾಕ್ಬೇಕು ಸರ್. ಈಗ ಚುಳ್ಕಿನ ಡ್ಯಾಮ್ ಅದ, ಅದು ಮುಸ್ತಾಪುರ್ ಬರ್ತದೆ, ಯಾವ ಊರಿಗೆ ಬರ್ತದೆ ಕನ್ಫರ್ಮ್ ಮಾಡ್ಕೊಡ್ರಿ ಸರ್. ನಾವಂತೂ ಮುಸ್ತಾಪುರ್ ಬರ್ತದೆ ಅಂತಂದೇ ಹಾಕಿವಿ, ಕನ್ಫರ್ಮ್ ಮಾಡ್ಕೊಂಡು ಹಾಕಿದೆ ನಾವು. ಈ ಕರೆಕ್ಟಾಗಿ ಬಿಡ್ಡಿಂಗ್ ಮಾಡಿದವ್ರಿಗೆ ಬಿಟ್ಟು ತಾವು ಒಳಗೆ ಬೇರೆ ಕಡೆ ಲಂಚ ಸ್ವೀಕರಿಸಿ ಮತ್ತು ಬೇರೆಯವ್ರಿಗೆ ಇದೆಲ್ಲ ಸುಳ್ಳು ಆರೋಪ ಅದ. ಇಲ್ಲಿ ಭಾಳ ಜನ ಬಂದಾರ, ನೀವು ಬೇಕಾದ್ರೆ ಇಲ್ಲಿ ಬಂದಂಥ ಜನರಿಗೆ ಕೇಳ್ರಿ. ಅವರು ಇಲ್ಲಿ ಕೆಲವರು ಇದ್ದಾರೆ, ಪ್ರತಿದಿನ ಬರ್ತಾರೆ, ಗಲಾಟೆ ಮಾಡ್ತಾರೆ, ಸರ್ಕಾರಿ ಕೆಲಸಕ್ಕೆ ಅಡೆತಡೆ ಮಾಡ್ತಾರೆ. ಟೋಟಲಿ ಯಾವುದೇ ರೀತಿ ನಮ್ಗೆ ಭಾಳ ಅಡಚಣೆ ಮಾಡ್ತಾ ಇದ್ದಾರೆ. ನಾವು ಅವ್ರ ಹೆಸರು ತೊಗೊಳಲ್ಲ, ಭಾಳ ಜನ ಗೊತ್ತಾಗಿದೆ ಅವ್ರು ಯಾರಿದ್ದಾರೆ. ಪ್ರತಿದಿನ ಬರ್ತಾರೆ, ಗಲಾಟೆ ಮಾಡಿ ಹೋಗ್ತಾರೆ. ಪ್ರತಿದಿನ ಬರೋದು ಗಲಾಟೆ ಮಾಡೋದು ಆಫೀಸಿಗೆ. ಬಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸರ್ ಹೈಯೆಸ್ಟ್ ಬಿಡಿಂಗ್ ಯಾರಿಗೆ ಆತ ಟೆಂಡರ್ ಅವ್ರಿಗೆ ಸಿಗ್ಬೇಕಲ್ಲ ಸರ್. ಅವ್ರ ಆರೋಪ ಏನ್ ಮಾಡ್ರ ಅಂದ್ರೆ ಹೈಯೆಸ್ಟ್ ಬಿಡಿಂಗ್. ಈಗ ನೋಡಿ, ಇದು ಆನ್ಲೈನ್ ಟೆಂಡರ್ ಇದೆ, KPPP ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆನ್ಲೈನ್ ಟೆಂಡರ್. ಇದು ಆಟೋಮೆಟಿಕ್ ಲಿಸ್ಟ್ ಬರ್ತದೆ. H1 ಯಾರು, ಎಷ್ಟು ಯಾರು, ಇದು ಆನ್ಲೈನ್ ಇದೆ. ಇದು ಆನ್ಲೈನ್ ಆಟೋಮೆಟಿಕ್ ತೋರಿಸ್ತದೆ. ಇದ್ರ ನಾವು ಏನು ಮಾಡೋ ಬರಲಿಲ್ಲ. ಇದು ಆನ್ಲೈನ್ ಅದ. ತಮ್ಮ ಬಗ್ಗೆ ಎಲ್ಲ ಸುಳ್ಳು ಆರೋಪ ಅಂತ ಹೇಳ್ತೀವಿ. ಎಲ್ಲ ಸುಳ್ಳು ಆರೋಪ ಇದೆ. ನಾವು ರೂಲ್ಸ್ ಬಿಟ್ಟು ಮಾಡಂಗಿಲ್ಲ, ಎಲ್ಲ ರೂಲ್ಸ್ ಪ್ರಕಾರ ಮಾಡೀವಿ. ಆನ್ಲೈನ್ ಗೌರ್ಮೆಂಟ್ ತಿಳಿದ್ರೆ ಸರ್, ಇದು ಆನ್ಲೈನ್ ಅದು ಸಾರ್ವಜನಿಕ ಯಾರು ಕೆಲವು ತೋಲಕ ಗುತ್ತಿಗೆ ಪಡಿಲಾಕ ಎಲ್ಲಿಂದ ಆಗ್ಬೋದು ಸರ್. ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಆಗಲಿ ಅಥವಾ ಇಲ್ಲಿಂದ ಸರ. ಈಗ ಇಲ್ಲಿ ಜಸ್ಟ್ ನಮ್ಮಲ್ಲಿ ಹೆಂಗೆ ಸರ್, ಇವತ್ತು 8 ತಾರೀಕಿಗೆ ಅವರು ಬಿಡ್ದಾರೆ ಎಷ್ಟು ಮಂದಿ ಜನ ಬಂದಾರ ಅದು ಇವರು ಮಾಹಿತಿ ಕೊಡ್ಬೇಕಲ್ಲ ಸರ್. ಆ ಮಾಹಿತಿ ಇವ್ರು 2 ತಾರೀಕಿಗೆ ಬಂದು ಓಪನೇ ಮಾಡಿಲ್ಲ. ಬಟ್ ಯಾರಿಗೆ ಅಫಿಷಿಯಲಿ ಒಟ್ಟು ಬಂದಿಲ್ಲ ಸರ್. ಇವರು ರೂಲ್ ಪ್ರಕಾರ ಬಂದು ಪ್ರತಿಯೊಬ್ಬರಿಗೆ ಕರೆದು ಎಷ್ಟು ಟೆಂಡರ್ ದಾಖಲೆ ಕೊಡಬೇಕು, ಮಾಹಿತಿ ಕೊಡಬೇಕಾಗಿತ್ತು. ಅದು ಕೊಟ್ಟಿರು ಸರ್.
ಇವತ್ತು 10 ತಾರೀಕಿಗೆ ಒಬ್ಬ ಬಿಡ್ ತೆಗೆದೆಲ್ಲ ಇವ್ರಿಗೆ ಯಾರ್ಯಾರ್ದು ಹೈಮೂಟ ಯಾರಿಲ್ಲ ಯಾರು ತೊಗೊಂಡೋದೆಲ್ಲ ಕ್ಲಿಯರ್ ಆಯ್ತು ಸರ್ ಇವತ್ತು. ಇವತ್ತು ಬಂದು ಇರೋದು ಎಲ್ಲರೂ ಬಂದು ಕುಂತಿದ್ದಾರೆ ಈಗ ಮುಂದೆಲ್ಲ ತೆಗೆದು ಒಂದು ಕೆರೆ ಬೆಳಬಾರ್ಕಂತ ಕೇಳಿದೆ ಸರ್. ಅದು ಹೈ ಅಮೌಂಟ್ 25 ಲಕ್ಷ ರೂಪಾಯಿ ಪ್ರಜ್ವಲ್ ಅಂತ ಸಿಗಿದ್ರು. ಪ್ರಜ್ವಲ್ದವ್ರಿಗೆ ಏನೋ ಅಂದ್ರೆ ಅಮೌಂಟ್ ಅವರು 25 ಲಕ್ಷ ಅಂತ ಒಂದು 5-6 ಮಂದಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅವ್ರು ಡೀಟೇಲ್ಸ್ ಆಗಿ ಹೇಳ್ಬಿಟ್ಟು ಆ ನಂತರ ಪ್ರತಾಪುರ ಗ್ರಾಮದ ಒಂದು ಕೆರೆ ಸರ, ಆ ಕೆರೆಯಲ್ಲಿ ಕೂಡ ಇವ್ರು ದಾವೇದಾರ ಇದ್ರು ಸರ. ಇವರು ಅಮೌಂಟ್ ಹಾಕಿದ್ದಾರೆ 15 ಲಕ್ಷ ರೂಪಾಯಿ. ಅದ್ರಿಗೆ ಅಧಿಕಾರಿ ನಮ್ಮ ಗಣೇಶ ಸರ್ ಸಿದ್ಧಾರ್ ಸರ್ ಅವರು ತಾಲೂಕಾ ಮೀನುಗಾರ ಇಲಾಖೆ ಅಧಿಕಾರಿಗಳು ಅವ್ರು ಏನು ಮಾಡ್ಯಾರ ಸರ್, ಕಂಪ್ಯೂಟರ್ ಮುಂದೆ ಇಟ್ಕೊಂಡು ಅವರು ಫಸ್ಟ್ ಪಾರ್ಟಿ ಹೆಸರು ಹೇಳಿಲ್ಲ, ಕೇವಲ 3 ಪಾರ್ಟಿಯರ ಮತ್ತು ಫಸ್ಟ್ ಬೀಳ್ದಾರ ಅಂತ ಏನದ ರಾಜಶ್ರೀ ಅಂತ ಇವ್ರು ಇದ್ದಾರೆ ಸರ. ಇವರು ಮೀನುಗಾರ ಸರ. ಇವ್ರು ಹೈ ಅಮೌಂಟ್ ಈಗ ನಿಮ್ಗೆ 1 ಲಕ್ಷ ಕೊಟ್ಟರೆ 1,10,000 ರೂಪಾಯಿ ಗಸಿ ನಿಮ್ದು ಗಸಿ ಇವರಿಗೆ ಫಸ್ಟ್ ಪಾರ್ಟಿ ಸರ್. ಆದ್ರೆ ಇವರಿಗೆ ಟೆಂಡರ್ ಬಿಟ್ಟದಂತ ಹೇಳ್ಬಿಟ್ಟು ಆದ್ರೆ ಹೈಯೆಸ್ಟ್ ಅಮೌಂಟ್ ಪ್ರಜ್ವಲ್ ಇದ್ದಿನ ಅವ್ರ ಹೆಸರೇ ತೊಗೊಂಡಿಲ್ಲ, ಅವ್ರ ಹೆಸರೇ ಏಟ್ ಅಮೌಂಟ್ ಅದು ಹೇಳಿದ್ದೇ ಬಿಟ್ಟಿದೆ ಸರ್. ಈ ರೀತಿ ಓಪನ್ ಆಗೋಣ ಅಂದ್ರೆ ತಮ್ಮ ಕೈಯಲ್ಲಿಂದೇ ತಾವೇ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಸರ್. ನಿಮ್ದು ಈ ಹೇಳಿಕೆ ಏನಂದ್ರೆ ಮೀನುಗಾರಿ ಇಲಾಖೆ ಏನು ಅಧಿಕಾರಿಗಳು ಅದರ ಗೌರ್ಮೆಂಟ್ ವಿರುದ್ಧ ಹೋಗಿ ಕ್ರಮ ಕೆಲಸ ಮಾಡ್ಲತ್ತಾರಂತ. ರೈಟ್ ಸರ್, ರೈಟ್. ವೈಯಕ್ತಿಕ ಕೆಲಸ ಸರ್. ಮತ್ತೆ ಗೌರ್ಮೆಂಟ್ ವಿರುದ್ಧನೂ ಲಂಚ ತಗೊಳತ್ತಾರ, ಲಂಚ ತಗೊಂಡು ಸರ್, ಲಂಚ ತಗೊಂಡು ಟೆಂಡರ್ಗೆ ಬೇರೆ ಮಾಡ್ಕೊಳ್ಳೋ ಟೆಂಡರ್ ಬೇರೆ ಯಾರಿಗೆ ಮನಸ್ಸಿಗೆ ಬಂದಾಗ ಅವ್ರಿಗೆ ಕೊಡ್ಬೇಕು ಸರ್. ಅವ್ರ ಮನಸ್ಸಿಗೆ ಕೊಡ್ಬೇಕು. ಯಾವ ನಿಯಮ ಇವ್ರು ನೋಡೋರಿಲ್ಲ. ಮತ್ತೆ ಯಾರು ಸಾರ್ವಜನಿಕ ಕೇಳಕ್ ಹೋದ್ರ ಅವ್ರು ನಿಯಮ ಹೇಳೋರು, ಬಟ್ ಅವರೇ ನಿಯಮ ಯಾವುದೇ ಪಾಲನೆ ಮಾಡ್ತಾ ಇಲ್ಲ, ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಸಿಕಂದರ್ ಮಹಾಶಕ್ತಿ ಅಂತ ಸರ್. ಮತ್ತೊಂದು ವಿಷಯ ಸರ್, ದೊಡ್ಡ ಹಗರಣ ಇದಕ್ಕಿಂತ ಮತ್ತೊಂದು ದೊಡ್ಡ ಹಗರಣ ಸರ್. ಇಲ್ಲಿ ಚುಳ್ಕಿನಾಲ ಜಲಾಶಯ ಇದೆ. ಮೀನುಗಾರಿಕೆ ಇಲಾಖೆಯಲ್ಲಿ ಫ್ರಿಮ್ಸ್ ಆಧಾರದಲ್ಲಿ ದನ್ನೂರು ಗ್ರಾಮ ಅಂತ ಬರ್ತದೆ ಸರ್. ಆದರೆ ಇವರು ಬೇರೆ ಸಂಘ, ನಕಲಿ ಸಂಘ ನಡೆಸ್ತಾ ಇದ್ದಂಥವ್ರು ಸಂಘದಲ್ಲಿ ಹಣ ಪಡೆದು ಅಥವಾ ಏನೇ ಮಾಡ್ಕೊಂಡು ಅಧಿಕಾರ ದುರುಪಯೋಗ ಮಾಡಿ ವೈಯಕ್ತಿಕವಾಗಿ ಇಲ್ಲಿ ಮುಸ್ತಾಪುರ ಅಂತ ತೆಗೆದಾರ ನಮ್ಮ ಸಂಘಕ್ಕೆ ಕೊಡಬಾರ್ದು ಉದ್ದೇಶದ ಹೊಂದಿದ್ದು ಸರ್. ಅದ್ರಾಗ ಏನು ಬರಬೇಕಿತ್ತು? ದನ್ನೂರು ಬರಬೇಕಾಗಿತ್ತು ಸರ್. ಇಲ್ಲಿ ಹೆಸರು ಚೇಂಜ್ ಮಾಡ್ಯಾರ, ಹೆಸರು ಚೇಂಜ್ ಮಾಡಿ ಮನ ಬಂದಂತೆ ತಾವೇ ಮಾಡ್ತಾ ಇದ್ದಾರೆ. ಇದು ಗೌರ್ಮೆಂಟ್ ಅಪ್ಲಿಕೇಶನ್ದಾಗ ಸರ್ ಧನೂರ್ ಅಂತ ಹೆಸರು ಅದೇನು ಮುಸ್ತಾಪುರ ಅದ ಧನ್ನೂರ್ ಅಂತಿದೆ ಸರ್. ಧನೂರ್ ಅಂತ ಇದೆ ಸರ್. ಅಂತಿದೆ ಸರ್. ನಮ್ಮ ಬೈಲಾದಲ್ಲಿ ಧನೂರ್ ಇದೆ ಸರ್. ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಫ್ಯಾಸಿಲಿಟಿ ರಿಪೋರ್ಟ್ ನಮ್ಮ ಇಲಾಖೆದವರು ಕೊಟ್ಟಿದ್ದಾರೆ. ಪ್ರೇಮ್ಸ್ ಒಂದು ಕಾಫಿ ಇದೆ ಸರ್, ಅದರಲ್ಲಿ ಕೂಡ ಧನೂರ್ ಅಂತಿದೆ ಸರ್. ಬೇಕಾದ ಇದರಲ್ಲಿ ಇದೆ.